ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಲಾಟ್ರಿ ಆಯ್ತಲ್ಲ, ಅದ್ರ ಬಗ್ಗೆ ಹೇಳ್ರಿ. ಇವತ್ತು ಬಾಲವಾಟಿಕ 3 ಲಾಟ್ರಿ ಆಯಿತು. ಬೇರೆ ಬೇರೆ ಸ್ಕೂಲ್ನಲ್ಲಿ ಬಾಲವಾಟಿಕ 1, 2 ಇದ್ದಲ್ಲಿ ಅಲ್ಲಿ 11 ಲಾಟ್ರಿ ಆಗಿರುತ್ತೆ. ಇವತ್ತು ಬಾಲವಾಟಿಕ 3 ಲಾಟ್ರಿಯಲ್ಲಿ ನಾವು ಟೋಟಲ್ 40 ಸೀಟ್ಸಿಗೆ ಲಾಟ್ರಿ ಮಾಡಿದ್ದೀವಿ. ನಮ್ಮ ಸ್ಕೂಲ್ನಲ್ಲಿ ಟೋಟಲ್ಲಾಗಿ 370 ಚಿಲ್ಲರೆ ಅಪ್ಲಿಕೇಶನ್ಸ್ ಬಂದಿದ್ವು. ಅದರೊಳಗಡೆ ನಾವು ಆರ್ ಟಿ ಒಳಗೆ ಈಗ 40 ಸೀಟ್ಸ್ ಏನಿರ್ತಾವಲ್ಲ, ಅದರೊಳಗೆ ಆರ್ ಟಿಗೆ 10 ಸೀಟ್ಸ್ ರಿಸರ್ವೇಷನ್ ಇರುತ್ತೆ. ರೈಟ್ ಟು ಎಜುಕೇಷನ್ ಒಳಗೆ ಅದು ಫ್ರೀ ಆಫ್ ಎಜುಕೇಷನ್ ಇರುತ್ತೆ ಅವರಿಗೆ. ಅದು ಬಿಟ್ಟರೆ ಇನ್ನು ಎಸ್ ಟಿ, ಎಸ್ ಸಿ ಇದಕ್ಕೆಲ್ಲದು ಸಹಿತ 7.5% ಎಸ್ ಟಿಗೆ, ಅದಾದಮೇಲೆ ಎಸ್ ಸಿಗೆ 15% ಈ ಥರ ರಿಸರ್ವೇಷನ್ ಇರುತ್ತೆ. ಇದ್ರ ಪ್ರಕಾರ ನಾವು ಸೀಟ್ಸ್ನ ಸೆಲೆಕ್ಟ್ ಮಾಡಿದ್ವಿ. ಓಕೆ, ಸೆಲೆಕ್ಟ್ ಮಾಡಿರಾ ಅಥವಾ ಸಾಫ್ಟ್ವೇರಿಂದ ಆಗೈತಾ? ಇಲ್ಲ, ಅದು ಲಾಟ್ರಿ ಆಗುತ್ತೆ ಸಾಫ್ಟ್ವೇರ್ನಲ್ಲಿ. ಸೆಂಟ್ರಲ್ ಲೆವೆಲ್ನಲ್ಲಿ ಅಂದರೆ ಹೆಡ್ ಕ್ವಾರ್ಟರ್ಸ್ ಲೆವೆಲಲ್ಲಿ ಒಂದು ಸಾಫ್ಟ್ವೇರ್ ರೆಡಿ ಇರುತ್ತೆ. ಆ ವೆಬ್ಸೈಟ್ನಲ್ಲಿ ಎಲ್ಲ ನೀವೇನು ಅಪ್ಲೈ ಮಾಡಿರ್ತೀರಲ್ಲ ಆ ಡೇಟಾ ಎಲ್ಲ ವೆಬ್ಸೈಟ್ನಲ್ಲೇ ಇರುತ್ತೆ. ಅದ್ರ ಪ್ರಕಾರ ಅದು ಸಾಫ್ಟ್ವೇರ್ನ ಕ್ಲಿಕ್ ಮಾಡಿದರೆ ಸಾಕು, ಬಟನ್ನ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಲಾಟ್ರಿ ಆಗಿ ಪೋಸ್ಟ್ ಲಾಟ್ರಿ ಸೀಕ್ವೆನ್ಸ್ ಬರುತ್ತೆ. ಅದ್ರ ಪ್ರಕಾರ ನಾವು ಸೀಟ್ ಕೊಡೋದು. ಓಕೆ, ಥ್ಯಾಂಕ್ ಯು. ಆಮೇಲೆ ಎಷ್ಟು ಅಪ್ಲಿಕೇಶನ್ ಹಾಕ್ದವ್ರಿಗೆಲ್ಲ ಸಿಗ್ತದಾ? ಇಲ್ಲ, ಅಪ್ಲಿಕೇಶನ್ ಹಾಕಿದವ್ರಿಗೆಲ್ಲ ಸಿಗಲ್ಲ. ಅದೇ ನಮ್ಗೆ ಹೇಳ್ತಿಲ್ಲ, 378 ಅಪ್ಲಿಕೇಶನ್ಸ್ ಬಂದಿದ್ದಾವೆ. ನಮ್ಮಲ್ಲಿರೋದು ಬಂದರೆ 40 ಸೀಟ್ಗಳು ಮಾತ್ರ. ಕಾಂಪಿಟೇಷನ್ ಭಾಳ ಇರುತ್ತೆ. ಯೂಶ್ವಲಿ ಕ್ಯಾಟಗರಿ 1ಅವರಿಗೆ ಭಾಳ ಸಿಕ್ಕಿಬಿಡುತ್ತೆ ಸರ್. ಕ್ಯಾಟಗರಿ 1ಅವರಿಗೆ ಕಂಪ್ಲೀಟ್ ಆಗುತ್ತೆ. ಕ್ಯಾಟಗರಿ 2, 3, 4ಗೆ ಹೋಗೋದೇ ಇಲ್ಲ. ಈ ಸ್ಕೂಲ್ ಅಂತ ಏರ್ಫೋರ್ಸ್ ಇರೋದಕ್ಕೆ ಹಿಂಗನ ಅಥವಾ ಪಬ್ಲಿಕ್ ಅಲ್ಲೆಲ್ಲ? ಆಲ್ಮೋಸ್ಟ್ 80 to 90% ಸ್ಕೂಲ್ಗಳು ಎಲ್ಲದಲ್ಲೂ ಇದೇ ಥರ ಇದೆ. ಕ್ಯಾಟಗರಿ 1ನಲ್ಲೇ ಫುಲ್ ಆಗಿಬಿಡುತ್ತೆ. ಓಕೆ, ಕೆಲವೊಂದು ಇಂಟೀರಿಯರ್ ಸ್ಕೂಲ್ಸ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹೊಸದಾಗಿ ಓಪನ್ ಆಗಿರೋ ಸ್ಕೂಲ್ಸ್ಗಳು ತಗೊಂಡ್ರೆ, ಇಲ್ಲ ಗಂಗಾವತಿ ಸ್ಕೂಲ್ ಈ ಥರ ಏನೋ ಒಂದು ಎಕ್ಸಾಂಪಲ್ ಅಷ್ಟೇ, ಎಕ್ಸಾಕ್ಟಾಗಿ ಡೇಟಾ ಗೊತ್ತಿಲ್ಲ ಗಂಗಾವತಿಲಿ ಹಂಗಿದೆಯಲ್ಲ ಅಂತ. ಆ ಥರ ಇಂಟೀರಿಯರು ಅಥವಾ ಹೊಸದಾಗಿ ಓಪನ್ ಆಗಿರೋ ಸ್ಕೂಲ್ನಲ್ಲಿ ಕೆಲವೊಂದು ಸತಿ ವೇಕೆನ್ಸೀಸ್ ಉಳಿಯೋ ಚಾನ್ಸಸ್ ಇರುತ್ತೆ. 95% ಸ್ಕೂಲ್ಸ್ನಲ್ಲಿ ವೇಕೆನ್ಸಿ ಉಳಿಯೋದು ಕಷ್ಟ. ಎಲ್ಲೋ ಇಂಟೀರಿಯರ್ ಕೆಲವೊಂದು ಸ್ಕೂಲ್ಸ್ಗಳಲ್ಲಿ ಮಾತ್ರ ವೇಕೆನ್ಸಿ ಉಳಿಬೋದು. ಆಮೇಲೆ ಈಗ ಸೆಲೆಕ್ಟ್ ಆತಲ್ಲ, ಅದನ್ನ ಏನು ಮಾಡಿದ್ರೆ ಈಗ ಲಾಟ್ರಿ ಪ್ರೋಸೆಸ್? ಹೌದು, ಲಾಟ್ರಿಗೆ ಪೇರೆಂಟ್ಸಿನ ಇನ್ವಾಲ್ವ್ ಮಾಡಿದ್ರೆ ಹೆಂಗೆ ಗೊತ್ತಾಗ್ತವ್ರಿಗೆಲ್ಲ? ಪೇರೆಂಟ್ಸ್ ಕರೆಸ್ತೀವಿ ನಾವು. ಈಗ ಯಾರು ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಹಾಗಾಗಿ ರ್ಯಾಂಡಮ್ ಆಗಿ ಒಂದಿಷ್ಟು ಜನ ಪೇರೆಂಟ್ಸ್ನ ಕರೆಸ್ತೀವಿ. ರ್ಯಾಂಡಮ್ ಆಗಿ ಅಷ್ಟೂ ಯಾಕೆ ಕರ್ಸಲ್ಲ? ಅಷ್ಟ್ರಿಗೂ ಇನ್ವಿಟೇಷನ್ ಇರುತ್ತೆ, ಬರ್ಬೋದು. ಬಟ್ ನಾವು ಅಷ್ಟ್ರಿಗೂ ಫೋನ್ ಮಾಡ್ಕೊಂತ ಕೂರಕ್ಕಾಗಲ್ಲ, ಅಷ್ಟು ಜನಕ್ಕೆ ಸಹಿತ ರ್ಯಾಂಡಮ್ ಆಗಿ ಒಂದಿಷ್ಟು ಜನ ಫೋನ್ ಸೆಲ್ಫ್ ಅವ್ರ ಇಂಟ್ರೆಸ್ಟ್ ಇಂದ ಬಂದ್ರೆ ಬರ್ಬೋದು, ಬಂದು ನೋಡ್ಬೋದು. ನೀವು ಒಂದು ಮೆಸೇಜ್ ಹಾಕಿರ್ತೀರ ವೆಬ್ಸೈಟ್ನಾಗ, ಎಲ್ಲರೂ ಬರ್ಬೋದು. ಓಕೆ ಓಕೆ ಓಕೆ, ಎಲ್ಲ ಕಡೆ ನಾವು ಇದು ಕೊಟ್ಟಿರ್ತೀವಿ. ಬರ್ಬೋದು, ಅವ್ರ ಸ್ಕೂಲ್ ಹತ್ರ ಓಪನ್ ಆಗಿರುತ್ತೆ, ಯಾರಾದ್ರೂ ಬರ್ಬೋದು, ನೋಡ್ಬೋದು. ಆಮೇಲೆ ನಾವು ಯೂಟ್ಯೂಬ್ ಲೈವ್ ಹೋಗ್ತೀವಿ. ಓ, ಫೈನ್ ಫೈನ್, ಮನೆ ಕುಂತ ಆರಾಮ್ಸೆ ನೋಡ್ಬೋದು. ಯೂಟ್ಯೂಬ್ ಲಿಂಕ್ಸ್ ಸಹಿತ ನಾವು ಹಾಕ್ತಿರ್ತೀವಿ ವೆಬ್ಸೈಟ್ನಲ್ಲಿ. ಅದ್ರ ಮೂಲಕ ನಾವು ಮನೇಲಿ ಕೂತ್ಕೊಂಡೆ ಏನಾಗ್ತಿದೆ ಎಲ್ಲದನ್ನ ಅಲ್ಲಿ ಕೂತ್ಕೊಂಡೆ ನೋಡ್ಬೋದು. ಆ್ಯಕ್ಚುಲಿ ಇದನ್ನ ಅಡ್ವಾನ್ಸ್ ಆಗಿ ಮಾಡ್ಬೇಕಿತ್ತು, ನಿನ್ನೆ ನಿಮ್ಮ ಫುಲ್ ಬಿಸಿ ಶೆಡ್ಯೂಲ್ಗೆ. ಫೈನ್, ಓಕೆ. ದೆನ್ ಈಗ ನೆಕ್ಸ್ಟ್ ಈಗ ಲಾಟ್ರಿ ಅಂತ ಆಯ್ತು, ಸೆಲೆಕ್ಟ್ ಆಗದವ್ರಿಗೆ ಹೆಂಗೆ ಮೆಸೇಜ್ ಹೋಗ್ತದೆ? ಸೆಲೆಕ್ಟ್ ಅವ್ರದ್ದು ಏನೇ ಪೊಸಿಷನ್ ಇರಲಿ ಅವ್ರಿಗೊಂದು ಮೆಸೇಜ್ ಹೋಗಿರುತ್ತೆ. ಅಪ್ಲಿಕೇಶನ್ ಹಾಕ್ದವ್ರಿಗೆಲ್ಲ ಹೋಗಿರುತ್ತೆ. ಮೆಸೇಜ್ ಓ, ನೈಸ್ ನೈಸ್ ನೈಸ್. ವೇಟಿಂಗ್ ಲಿಸ್ಟ್ ಇಷ್ಟಿದೆ, ಸೆಲೆಕ್ಷನ್ ಆಗಿದೆ, ಸೆಲೆಕ್ಷನ್ ಲಿಸ್ಟ್ನಲ್ಲಿ ಇಷ್ಟು ನಂಬರ್ ಇದೆ, ಎಲ್ಲನೂ ಹೋಗಿರುತ್ತೆ ಮೆಸೇಜ್ ಮೊಬೈಲಿಗೆ. ಜಿಮೇಲ್ ಕೊಟ್ಟಿದ್ರ? ಮೇಲಿಗೂ ಬರ್ಬೋದು, ಬಟ್ ನಾನು ನೋಡಿ ಮೆಸೇಜ್ ಮಾತ್ರ ಬರುತ್ತೆ. ಫೈನ್ ಫೈನ್, ಸಾಕು. ಫೋನ್ ಯೂಶಲಿ ಯೂಸ್ ಮಾಡ್ತಿರ್ತಾರಲ್ಲ, ನಾರ್ಮಲ್ ಮೆಸೇಜ್ ಬರುತ್ತೆ. ಓಕೆ, ವಾಟ್ ನೆಕ್ಸ್ಟ್ ದೆನ್? ಅದಾದ್ಮೇಲೆ ಈಗ ಸೆಲೆಕ್ಟ್ ಆಗ್ಯಾರಲ್ಲ, ಅವ್ರು ಬಂದು ಅಡ್ಮಿಷನ್ ಮಾಡಿಸ್ಬಿಡೋದ? ಹೌದು, ಸೆಲೆಕ್ಷನ್ ಆದಮೇಲೆ ನಾವು ಪ್ರೊವಿಷನಲ್ ಲಿಸ್ಟ್ ಏನು ಹಚ್ಚಿರ್ತೀವಲ್ಲ, ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅಂತೀವಿ. ಆ್ಯಕ್ಚುಯಲ್ ಸೆಲೆಕ್ಷನ್ ಲಿಸ್ಟ್ ಅಲ್ಲ, ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್. ಯಾಕಪ್ಪ ಅಂದರೆ ಇದ್ರೊಳಗೆ ಚಾನ್ಸಸ್ ಇರುತ್ತೆ ಯಾರು ಕ್ಯಾಂಡಿಡೇಟ್ ಮಿಸ್ ಮಾಡೋವಂಥದ್ದು. ಅವ್ರು ಮಿಸ್ ಮಾಡಿದ್ರೆ ಇದು ನೆಕ್ಸ್ಟ್ ಯಾರಿಗೂ ಚಾನ್ಸ್ ಸಿಗುತ್ತಲ್ಲ, ಅವರು ಸೆಲೆಕ್ಷನ್ ಲಿಸ್ಟ್ ಬರ್ತಾರೆ. ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಇದೆ. ಓಕೆ ಓಕೆ ಓಕೆ. ಈಗ ನಾವು ಈಗ 40 ಜನಕ್ಕೂ ಕಾಲ್ ಮಾಡ್ತೀವಿ. 40 ಸೀಟ್ಸ್ನಲ್ಲಿ 40 ಜನದಲ್ಲಿ ಕೆಲವರು ಮಿಸ್ ಮಾಡ್ಬೋದು. ನಾವು ಬೇರೆ ಸ್ಕೂಲಿಗೆ ಹಾಕಿದ್ದೆ, ಅಲ್ಲಿ ಸಿಕ್ಕಿರುತ್ತೆ, ಅಲ್ಲಿ ಹೋಗ್ತೀನಿ ಅಂತಂದು. ಇಲ್ಲ, ನನಗೆ ಬೇಡ. ಈಗ ಅಪ್ಲಿಕೇಶನ್ ಹಾಕಬೇಕಾದ್ರೆ 3-4 ಸ್ಕೂಲ್ ಹಾಕಿದವ್ರಿಗೆ ಅಲ್ಲಿ ಸಿಕ್ಕಿತ್ತಂದ್ರೆ ಇಲ್ಲಿ ಡ್ರಾಪ್ ಮಾಡಿದ್ರೆ ಸೊ ನೆಕ್ಸ್ಟ್ ಚಾನ್ಸಸ್ ಸಿಗ್ತಾವೆ. ದ್ಯಾಟ್ಸ್ ಗುಡ್, ಕೂಲ್. ಸೊ ಅವ್ರಿಗೆಲ್ಲ ಮೆಸೇಜ್ ಹೋಗ್ತೀಗ ಪ್ರೊವಿಷನಲ್ ಲಿಸ್ಟ್ ಬಿಟ್ಟಿರ್ತೀರಲ್ಲ, ಅವ್ರಿಗೆ ಬಂದು ಅಡ್ಮಿಷನ್ ಮಾಡಿಸ್ಬಿಡ್ಬೋದು. ನಾನು ನಿಮಗೆ ಸೆಲೆಕ್ಷನ್ ಆಗಿರೋರಿಗೆ ಏನೇನು ಡಾಕ್ಯುಮೆಂಟ್ಸ್ ತರಬೇಕು ಅನ್ನೋದು ಸಹಿತ ನಾವು ನಮ್ಮ ಚಾನಲ್ ಹಾಕ್ತೀವಿ. ನಮಗೊಂದು PDF ಥರದ್ದು ಅಥವಾ ಒಂದು ಇಮೇಜ್ ಥರದ್ದು, ಅದ್ರೊಳಗೆ ಯಾವ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ಬೇಕು. ಈಗ ಇದ್ರ ಜೊತೆನೇ ಹಾಕ್ಬಿಟ್ರೆ ಆಯ್ತು. ಇದ್ರ ಜೊತೆ ಹಾಕ್ತೀವಿ, ಪೋಸ್ಟ್ ನೋಡ್ಕೋಬೋದು ಏನೇನು ಬೇಕಂತ ಡಾಕ್ಯುಮೆಂಟ್ಸ್. ನೀವು ಒಂದು ಅದ್ರ ಲಿಸ್ಟ್ ಭಾಳ ಆಯ್ತಾ ಹೇಳಕ್ಕೆ? ಮತ್ತೆ ಅದರೊಳಗೂ ಸಹಿತ ಕನ್ಫ್ಯೂಷನ್ ಬೇಡ. ಫೈನ್ ಫೈನ್, ಕ್ರೈಟೀರಿಯಾಸ್ ಇರುತ್ತಲ್ಲ, ಯಾರಿಗೆ ಅಪ್ಲೈ ಆಗುತ್ತೆ, ಯಾರಿಗೆ ಅಪ್ಲೈ ಆಗಲ್ಲ. ಎಸ್ 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 ಎಸ್. ಆಮೇಲೆ ಒಂಚೂರು ಕಮೆಂಟ್ಸ್ ಇದಾವೆ, ಅದನ್ನೊಂದು ಸ್ವಲ್ಪ ಹೇಳಿಬಿಡ್ರಿ. ಓಕೆ.
ಈಗ ಒಂದು ಸ್ಕೂಲ್ನಾಗ ಅಪ್ಲೈ ಮಾಡಿರ್ತಾರ, ಇಲ್ಲಿ ಈ ಊರಾಗಿದ್ದು ಬೇರೆ ಊರಾಗ ಟ್ರೈ ಮಾಡತ್ತಾರೆ, ಈಗ ಹಾವೇರಾಗಿದ್ದು ಧಾರವಾಡಕ್ಕೆ ಟ್ರೈ ಮಾಡತ್ತಾರೆ, ಆಗ್ಬೋದಲ್ಲ ಹಂಗೆ? ಅಡ್ರೆಸ್ ಪ್ರೂಫ್ ಏನು ಕೊಡಬೇಕು? ಅಪ್ಲೈ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಬಟ್ ನೀವು ರೆಸಿಡೆನ್ಷಿಯಲ್ ಪ್ರೂಫ್ ರೆಸಿಡೆನ್ಷಿಯಲ್ ಪ್ರೂಫ್ನಲ್ಲಿ ನಿಮ್ದು ಬರೀ ರೆಂಟ್ ಅಗ್ರಿಮೆಂಟ್ ಅಕ್ಸೆಪ್ಟ್ ಆಗಲ್ಲ. ಮೊದಲಿತ್ತು ರೆಂಟ್ ಅಗ್ರಿಮೆಂಟ್ ಅಕ್ಸೆಪ್ಟ್ ಆಗ್ತಿತ್ತು, ಈಗ ಬರೀ ರೆಂಟ್ ಅಗ್ರಿಮೆಂಟ್ ಅಕ್ಸೆಪ್ಟ್ ಆಗಲ್ಲ. ಅದಕ್ಕೆ ನೀವು ಎಲೆಕ್ಟ್ರಿಸಿಟಿ ಬಿಲ್ಲು ಅಥವಾ ಗ್ಯಾಸ್ ಬಿಲ್ಲು, ಗ್ಯಾಸ್ ನಿಮ್ಮ ಹೆಸರು ಮೇಲೆ ಇರಬೇಕು, ಅಥವಾ ಬೇರೆ ಏನಾದರೂ ಆಧಾರ್ ಕಾರ್ಡು, ಯಾವುದಾದ್ರೂ ಒಂದು ಅಡ್ರೆಸ್ ಪ್ರೂಫ್, ರೆಸಿಡೆನ್ಷಿಯಲ್ ಅಡ್ರೆಸ್ ಪ್ರೂಫ್ ಬೇಕು. ಅದೇ ಊರಿಂದ ಎಲ್ಲಿ ಹಾಕ್ತೇವಲ್ಲ ಹಂಗೆ ಯಾವ ಊರಿಗೆ ಅಪ್ಲೈ ಮಾಡ್ತಾರೋ ಆ ಊರಿಂದ. ಅಲ್ಲೋಗಿ ಮನಿ ಮಾಡ್ಬೇಕಂಗದ್ರೆ ಅಲ್ಲಿ ಹಾಕಿ ಅದಿಲ್ಲ ಅಂದ್ರೆ ನಾವು ಹೆಂಗೆ ಕೊಡಕ್ಕೆ ಬರುತ್ತೆ? ನೀವು ಎಲ್ಲಿಂದನೂ ಅಡ್ಡಾಡ್ಸ್ಕೊಂಡ್ರೆ ಆಗಲ್ಲ. ಓಕೆ, ಅಂದ್ರೆ ಸ್ಟೂಡೆಂಟಿಗೆ ಬರ್ಡನ್ ಆಗ್ಬಾರ್ದು, ಹೆವಿ ಆಗ್ಬಾರ್ದು. ಓಕೆ, ಫೈನ್ ಫೈನ್ ಫೈನ್. ಹಾಂ, ಆಮೇಲೆ ಇನ್ನೊಂದು ನಿಮ್ಗೆ ಹೇಳ್ಬೇಕು, ಅಡ್ರೆಸ್ಸಿಂದ ಬಂದಿದ್ದಕ್ಕೆ RT ಒಳಗೆ ಏನು ಅಪ್ಲೈ ಮಾಡಿರ್ತೀರಲ್ಲ, ಅದ್ರಲ್ಲಿ ಭಾಳ ಜನಕ್ಕೆ ಐಡಿಯಾನೇ ಇರಲ್ಲ. 8 ಕಿಲೋಮೀಟರ್ ರೇಂಜ್ ಒಳಗಡೆ ಇರ್ಬೇಕು ನಿಮ್ಮ ಮನೆ. 8 ಕಿಲೋಮೀಟರ್ಸ್ ರೇಂಜ್ ಹೊರಗಡೆ ಇತ್ತಂದ್ರೆ ನಿಮ್ಗೆ RT ಕೊಡೋಕ್ಕೆ ಬರಲ್ಲ. 8 ಕಿಲೋಮೀಟರ್ ರೇಂಜ್ ಇನ್ ರೇಡಿಯಸ್, ಅಂದರೆ ರೇಡಿಯಸ್ ಒಳಗಡೆ ಸ್ಕೂಲಿಂದ ರೇಡಿಯಸ್ ತಗೊಂಡ್ರೆ 8 ಕಿಲೋಮೀಟರ್ ಒಳಗಡೆ ಇದ್ರೆ ಮಾತ್ರ ನೀವು RTಗೆ ಅಪ್ಲೈ ಮಾಡ್ಬೋದು. ಓಕೆ, ಅದು ಹೆಂಗೆ ಮೆಜರ್ ಮಾಡಿರಲ್ಲ? ನಾವು ಡಿಸ್ಟೆನ್ಸ್ ಮೆಜರ್ ಮಾಡಿ ತಗೊಂತೀವಲ್ಲ. ಓ, ಅದಕ್ಕಾಗಿ ಹೆಂಗೆ ಮೆಜರ್ ಮಾಡ್ತೀರಿ? ಮ್ಯಾಪ್ ಹಾಕ್ತೀರಾ? ಹೆಂಗೆ ಮೆಜರ್ ಮಾಡ್ತೀರಿ? ಹಾಂ, ಇದ್ರೊಳಗಡೆ ಹೆಂಗೆ ಮೆಜರ್ ಮಾಡ್ತೀವಿ ಅಂದರೆ ಏರಿಯಲ್ ಡಿಸ್ಟೆನ್ಸ್ ಮೆಜರ್ ಮಾಡ್ತೀವಿ. ಈಗ ನಾವು ಮ್ಯಾಪ್ನಲ್ಲಿ, ಗೂಗಲ್ ಮ್ಯಾಪ್ನಲ್ಲಿ ಹೋಗಿ, ಅಂದರೆ ಈಗ ನಂದು ಅಪ್ಲಿಕೇಶನ್ ಬಂತು, ಐ ಆಮ್ ಫ್ರಮ್ ಮುತ್ಗ. ಸರಿ, ಮುತ್ಗ ಇಲ್ಲಿಂದ 5 ಕಿಲೋಮೀಟರ್, 8 ಕಿಲೋಮೀಟರ್ ರೇಂಜ್ ಒಳಗಡೆ ಇತ್ತಂದ್ರೆ ನಿಮ್ಮ ಮನೆ ಎಕ್ಸಾಕ್ಟ್ಲಿ, ನಾವು ಏರಿಯಾನು ನೋಡಲ್ಲ, ಮನೆ ಟು ಮನೆ, ಮನೆ ಟು ಸ್ಕೂಲ್. ಎವ್ರಿ ಅಪ್ಲಿಕೇಶನ್ ನೋಡ್ಕೊಂಡು ಕೊಡ್ತೀರಾ? ಸಾರಿ ಸೆಲೆಕ್ಟ್ ಆದ್ಮೇಲೆ. ಓಕೆ, ಅವ್ರಿಗೆ ಸೆಲೆಕ್ಟ್ ಆದ್ಮೇಲೆ RTಯಲ್ಲಿ ಸೀಟ್ ಕೊಡ್ಬೇಕಂದ್ರೆ ಓಕೆ ಓಕೆ 8 ಕಿಲೋಮೀಟರ್ ಒಳಗಡೆ ಇರಬೇಕು ಅವರು, ರೂರಲ್ ಏರಿಯಾದಲ್ಲಿ. ಓಕೆ ಓಕೆ, ನಮ್ದು ರೂರಲ್ ಏರಿಯಾದ ಸ್ಕೂಲ್ ಇರೋದ್ರಿಂದ 8 ಕಿಲೋಮೀಟರ್ ಡಿಸ್ಟೆನ್ಸ್. ಮತ್ತಿದು ಸಿಟಿ ಅರ್ಬನ್ ಏರಿಯಾ ಮೋಸ್ಟ್ ಪ್ರಾಬಬ್ಲಿ 5 ಕಿಲೋಮೀಟರ್ಸ್ ಇರಬೇಕು. ಹಾಂ, ಓಕೆ, ಫೈನ್ ಫೈನ್ ಫೈನ್. ಇಷ್ಟೆಲ್ಲ ಚೆಕ್ ಮಾಡ್ತೀರಿ? ಹೌದು. ಗ್ರೇಟ್ ಗ್ರೇಟ್ ಗ್ರೇಟ್. ಪ್ರತಿಯೊಂದು ಡಾಕ್ಯುಮೆಂಟ್ಸ್ನು ಕ್ಲಿಯರಾಗಿ ಚೆಕ್ ಮಾಡಿದ್ಮೇಲೆ ನಿಮ್ಗೆ ಸೆಲೆಕ್ಷನ್ ಸಿಗುತ್ತೆ. ಕೆಲವರು ಫಾಲ್ಸ್ ಅಪ್ಲಿಕೇಶನ್ಸ್ ಹಾಕಿರ್ತಾರೆ ಸುಮ್ಮನೆ. ಓಕೆ, ಈಗ ಇನ್ನೊಂದು ಕಮೆಂಟ್ ಬಂದೈತಿ, ಮಧುಮಾಹಿ ಅಂತ. ಪ್ಲೀಸ್ ಮೇಕ್ ಅ ವಿಡಿಯೋ ಆನ್ ವೇಟಿಂಗ್ ಲಿಸ್ಟ್ ಆ್ಯಂಡ್ ಪ್ರಿಯಾರಿಟಿ ಇನ್ IIT KVS. ಈಗ ಧಾರವಾಡದಾಗೂ IIT ಆಗಿರ್ಬೇಕಲ್ಲ, IIT KV? IIT ಧಾರವಾಡದಲ್ಲೂ ಒಂದು KV ಹೊಸದಾಗಿ ಆಗಿದೆ. ಓಕೆ, ಅದ್ರದ್ದು ವೇಟಿಂಗ್ ಲಿಸ್ಟ್ ಪ್ರಿಯಾರಿಟಿ ಇನ್ IIT KVS. ಹೌದು, ವೇಟಿಂಗ್ ಲಿಸ್ಟ್ ನಾನು ಹಂಗೆ ಹೇಳಕ್ಕೆ ಬರುತ್ತೆ? ನೋ, ವಾಟ್ ಇಸ್ ವೇಟಿಂಗ್ ಲಿಸ್ಟ್ ಅಂದ್ರೆ ಏನು? ಓಕೆ, ವೇಟಿಂಗ್ ಲಿಸ್ಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಕೇಳಿ. RTದಲ್ಲಿ 10 ಸೀಟ್ಸ್ ಇರುತ್ತೆ ನಮಗೆ. 10 ಜನ ಏನು ಬರ್ತಾರಲ್ಲ ಲಾಟ್ರಿ ಒಳಗೆ, ಫಸ್ಟ್ 10 ಜನ ಲಾಟ್ರಿ ಆದಮೇಲೆ ಪೋಸ್ಟ್ ಲಾಟ್ರಿ ಸೀಕ್ವೆನ್ಸ್ನಲ್ಲಿ ಆ 10 ಜನಕ್ಕೆ ಸೀಟ್ ಅಂತ ಇರುತ್ತೆ, ಅವ್ರು ಸೆಲೆಕ್ಷನ್ ಲಿಸ್ಟ್ನಲ್ಲಿ ಇರ್ತಾರೆ. ಅಲ್ಲಿಂದ 11ರಿಂದ ಏನು ಮುಂದೆ ಎಷ್ಟೋ ಅಪ್ಲಿಕೇಶನ್ ಇರ್ತಾವಲ್ಲ, 300 ಇರ್ಬೋದು, 400 ಇರ್ಬೋದು, ಅವರೆಲ್ಲರೂ ವೇಟಿಂಗ್ ಲಿಸ್ಟ್. ಎಲ್ಲರೂ 11ರಿಂದ 1, 2, 3 ವೇಟಿಂಗ್ ಲಿಸ್ಟ್ ಸ್ಟಾರ್ಟ್ ಆಗುತ್ತೆ. ಸೇಮ್ ರೈಲ್ವೇದಲ್ಲಿ ಹೆಂಗಿರುತ್ತೆ ಹಂಗೆ. ಈಗ ಎಲ್ಲ ಯಾರೋ ತಗೊಂಡಿಲ್ಲ 10 ಒಳಗೆ ಒಬ್ರು, ಓಕೆ, ಈಗ ಒಂದೇ ಸಲ ಲಾಟ್ರಿ ಮಾಡಿಬಿಟ್ರೆ ನೆಕ್ಸ್ಟ್ ಲಾಟ್ರಿ ಇರಲ್ಲ, ಇದೇ ವೇಟಿಂಗ್ ಲಿಸ್ಟೇ ಕಂಟಿನ್ಯೂ ಆಗುತ್ತೆ. ಈಗ 40 ಸೀಟ್ ಎಲ್ಲ ಅಲಾಟ್ ಆಗೇ ಬಿಡ್ತಾ? ಒಂದು ಲಾಟ್ರಿಯಿಂದನೇ ಮುಗೀತು, ಲಾಟ್ರಿ ಆತಂದ್ರೆ ಮುಗೀತು, ಅಲಾಟ್ ಆದ 40 ಸೀಟ್ಸ್ ಮುಗೀತು. ಓಕೆ, ಈಗ ವೇಟಿಂಗ್ ಲಿಸ್ಟ್ನಾಗ ಇರೋರು ಹೌ ಪ್ರಾಬಬ್ಲಿ ಹೆಂಗೆ ಐ ಮೀನ್ ಚಾನ್ಸಸ್ ಹೇಳಕ್ಕಾಗಲ್ಲ. ಅದ ಹೇಳಿದವಲ್ಲ, ಎಲ್ಲಿ ತನಕ ವೇಟ್ ಮಾಡ್ಬೇಕು ಅವ್ರು? ಅವ್ರದ್ದು ಡೇಟ್ ಶೆಡ್ಯೂಲ್ ಕೊಟ್ಟಿದೀವಲ್ಲ, ಅಡ್ಮಿಷನ್. ಓಕೆ, ಅಷ್ಟೊಳಗೆ ಅವ್ರು ಅಡ್ಮಿಷನ್ ಮಾಡಿಸಿಲ್ಲ ಅಂದ್ರೆ ಹಾಗೇನೆ ಅದನ್ನ ಹೆಂಗೆ ಅಡ್ಮಿಷನ್ ಮಾಡಿಸ್ಕೊತೀರಿ? ಸೆಕೆಂಡ್ ಪ್ರೊವಿಷನ್ ಲಿಸ್ಟ್ ಕೊಡ್ತೀವಲ್ಲ, ಅದೇ ಯಾವಾಗ ಹೆಂಗೆ ಅದಕ್ಕೆ ಮೆಸೇಜ್ ಹೆಂಗೆ ವೇಟಿಂಗ್ ಲಿಸ್ಟ್ನವ್ರಿಗೆಲ್ಲ ಮೆಸೇಜ್ ಹೋಗ್ತೈತೆ ಅಥವಾ ವೆಬ್ಸೈಟ್? ಇಲ್ಲ, ಯಾರಿಗೆ ಈಗ ಫಾರ್ ಎಕ್ಸಾಂಪಲ್ 40 ಸೀಟ್ನಲ್ಲಿ 30 ಜನ ತಗೊಂಡ್ರು, 10 ವೇಕೆನ್ಸಿ ಉಳಿತು ನಮಗೆ, ಯಾರು ತಗೊಂಡಿಲ್ಲ, 10 ಜನ ಏನಿದ್ದಲ್ಲ ಅವ್ರು ಸ್ಕಿಪ್ ಮಾಡಿದ್ದಾರೆ. ನೆಕ್ಸ್ಟ್ ವೇಟಿಂಗ್ ಲಿಸ್ಟ್ನಲ್ಲಿ 10 ಜನ ನಾವು ಕಾಲ್ ಮಾಡಿ ಕರಿತೀವಿ. ನಿಮ್ದು ನೆಕ್ಸ್ಟ್ ವೇಟಿಂಗ್ ಲಿಸ್ಟ್ ಅಂದ್ರೆ ಅದ್ರಾಗೂ ಪ್ರಯಾರಿಟೀಸ್, ಫಸ್ಟ್ ವೇಟಿಂಗ್ ಲಿಸ್ಟ್, ಸೆಕೆಂಡ್ ವೇಟಿಂಗ್ ಲಿಸ್ಟ್, ಥರ್ಡ್ ವೇಟಿಂಗ್ ಲಿಸ್ಟ್. ಈಗ 41ರಿಂದ 50, 41 ವೇಟಿಂಗ್ ಲಿಸ್ಟ್ ನಂಬರ್ 1, ವೇಟಿಂಗ್ ಲಿಸ್ಟ್ ಸಾರಿ ಅದ್ರಲ್ಲಿ 10 ಜನಕ್ಕೆ ನೆಕ್ಸ್ಟ್ ತಗೊಂತೀವಿ. ಓಕೆ, ಆಮೇಲೆ ಈಗ ಕ್ಯಾಟಗರಿ ವೈಸ್ ಅವು ಡಿವೈಡ್ ಆಕ್ಕವ, ಎಷ್ಟೆಷ್ಟು ಕ್ಯಾಟಗರೀಸ್ ಎಲ್ಲಿ ಉಳಿದಾವ ಅದ್ರಾಗನ. ಈ ಕ್ಯಾಟಗರಿ 1 ಒಳಗೆ 9 ಸೀಟ್ಸ್ ಉಳಿದ್ವು, ಅವ್ರಿಗೆ ಅಷ್ಟ ಕೊಡ್ತಾರ? ನೆಕ್ಸ್ಟ್ ಕ್ಯಾಟಗರಿ 1 ನಲ್ಲಿ ಉಳಿಯೋಕೆ ಚಾನ್ಸ್ ಇಲ್ಲ, ಬೈ ಚಾನ್ಸ್ ಹಂಗೆ. ಐ ಮೀನ್ ST ದಲ್ಲಿ ಉಳಿದು, SC ಅಲ್ಲಿ ಉಳಿದು, ST SC ಉಳಿದು ಅವ್ರಿಗೆ ಕೊಡ್ಬೇಕು ನಾವು, ವೇಟಿಂಗ್ ಲಿಸ್ಟ್ ಅವರಿಂದನೇ ತಗೊಂತೀವಿ. ಆಯ್ತು, ಈಗ ಕ್ಯಾಟಗರಿ 1 ಆಫೀಸರ್ಸ್ ಅಪ್ಲೈ ಮಾಡಿದ್ರೆ ಟ್ರಾನ್ಸ್ಫರ್ ಆಗ್ಬಿಡ್ತಾರೆ, ಹೋಗ್ಬಿಟ್ರು. ಓಕೆ, ನೆಕ್ಸ್ಟ್ ವೇಟಿಂಗ್ ಕ್ಯಾಟಗರಿ 1 ಅಕಸ್ಮಾತ್ ಅವ್ರು ಅಡ್ಮಿಷನ್ ತಗೊಂಡ್ಮೇಲೆ ಟ್ರಾನ್ಸ್ಫರ್ ತಗೊಂಡ್ರು, ಇಲ್ಲ ಅಡ್ಮಿಷನ್ ಆಗಿಲ್ಲ, ಆಗ್ಬೇಕಾಗಿ ಅಡ್ಮಿಷನ್ ಮಾಡಿಸ್ಲಿಲ್ಲ ಅಂದ್ರೆ ನೆಕ್ಸ್ಟ್ ವೇಟಿಂಗ್ ಲಿಸ್ಟ್ ನಲ್ಲಿ ಇರುತ್ತೆ, ಅವ್ರಿಗೆ ಚಾನ್ಸ್ ಆಗುತ್ತೆ. ನೆಕ್ಸ್ಟ್ ಅದು ಕ್ಯಾಟಗರಿ 1 ಅವ್ರಿಗೆ ವೇಟಿಂಗ್ ಲಿಸ್ಟ್. ಕ್ಯಾಟಗರಿ 1 ನಲ್ಲಿ ವೇಟಿಂಗ್ ಆಗಿದ್ರೆ ಅವರಿಲ್ಲ, ಕ್ಯಾಟಗರಿ 1 ಖಾಲಿ ಆಯ್ತು ಅಂದ್ರೆ ಕ್ಯಾಟಗರಿ 2 ಹೋಗುತ್ತೆ. ಗುಡ್, ನೈಸ್. ಓಕೆ, ಆ್ಯಂಡ್ ಬಾಲವಾಟಿಕಾ 2 ಇನ್
ತಿರುಪತಿ ಕ್ಯಾಟಗರಿ 4ನಲ್ಲಿ ವೇಟಿಂಗ್ ಲಿಸ್ಟ್ 52 ಇದೆ ಸರ್. OBC NCLನಲ್ಲಿ WL ವೇಟಿಂಗ್ ಲಿಸ್ಟು 35 ಇದೆ. ಈಸ್ ದ ಚಾನ್ಸಸ್ ಆಫ್ ಗೆಟಿಂಗ್ ಸೀಟ್? ಎಷ್ಟೆಷ್ಟಿದೆ ಇನ್ನೊಂದ್ಸರಿ? 52 ಇದೆ ಇದರೊಳಗೆ. ಕ್ಯಾಟಗರಿ 4ನಾಗ 52 ಇಲ್ಲ. ಆ್ಯಂಡ್ OBC NCLನಲ್ಲಿ ವೇಟಿಂಗ್ ಲಿಸ್ಟ್ 35 ಇದೆ. ಅದು ಸಿಗೋ ಚಾನ್ಸಸ್ ಕಮ್ಮಿ. ಐ ವಿಶ್ ನೆಕ್ಸ್ಟ್ KVS ಎಲ್ಲ HK ಸೀಟ್ಸ್ ಮಾಡಲಿ, HK KVs ಆಗಲಿ, ಎಲ್ಲರಿಗೂ ಸೀಟ್ ಸಿಗಲಿ. ಆಮೇಲೆ ಹೌ ಟು ಚೆಕ್ ಆಗಲಿ, ಇನ್ನೂ ಆಗಲಿ, ಯಾರಿಗೂ ಇಲ್ಲ ಸೀಟ್ ಅನ್ನಂಗೆ ಆಗಬಾರ್ದು, ಎಲ್ಲರಿಗೂ ಸೀಟ್ ಸಿಗ್ಬೇಕು ಇಂಟ್ರೆಸ್ಟೆಡ್ ಪೀಪಲ್ಗೆಲ್ಲ. ಆ್ಯಂಡ್ ಹೌ ಟು ಚೆಕ್ ಸ್ಕೂಲ್ಸ್ ಫಾರ್ ಅಡ್ಮಿಷನ್ ಆ್ಯಂಡ್ UKG ಬಾಲವಾಟಿಕಾ 2 ಅಂತಾರಲ್ಲ ಅಡ್ಮಿಷನ್. ಬಾಲವಾಟಿಕಾ 3 UKG ಅಂದರೆ ಬಾಲವಾಟಿಕಾ 3. ಹೌ ಟು ಚೆಕ್ ಫಾರ್ ಅಡ್ಮಿಷನ್ಸ್. ನೋಟಿಫಿಕೇಶನ್ ಬಂದಿತ್ತು, ಅಪ್ಲಿಕೇಶನ್ ಹಾಕೋದು, ಅದಾದ್ಮೇಲೆ ಸೆಲೆಕ್ಷನ್ ಲಾಟ್ರಿ ಪ್ರಕಾರ. ಓಕೆ, ಅಪ್ಲೈ ಮಾಡಿದೀವಿ, ನಮಗೆ ಸೀಟ್ ಸಿಕ್ಕಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಕಾಲ್ ಮಾಡ್ತಾರೆ. ಅಕಸ್ಮಾತ್ ಸೆಲೆಕ್ಷನ್ ಆಗಿದ್ದವ್ರಿಗೆ ಕಾಲ್ ಮಾಡ್ತಾರೆ. ನಿಮ್ದು ಏನೇ ವೇಟಿಂಗ್ ಲಿಸ್ಟ್ ಇದ್ರೂ ಮೆಸೇಜ್ ಅಂತ ಬಂದಿರುತ್ತೆ. ಓಕೆ, ಸೆಲೆಕ್ಟೆಡ್ ಅಂತಲೂ ಮೆಸೇಜ್ ಹೋಗಿರ್ತದೆ. ಓಕೆ, ಮೆಸೇಜ್ ಕಂಪಲ್ಸರಿ ಬರುತ್ತೆ. ಸೆಲೆಕ್ಟ್ ಆಗಿದ್ರೆ ಮಾತ್ರ ಕಾಲು ಬರುತ್ತೆ. ಸೆಲೆಕ್ಟ್ ಆದ್ರೆ ಕಾಲು ಬರ್ತೈತಿ. ಸ್ಕೂಲಿಂದ ಕಾಲ್ ಮಾಡ್ತೀವಿ. ಯಾವಾಗ ಮಾಡ್ತೀರಿ? ನಾಳೆ ಸ್ಟಾರ್ಟ್ ಮಾಡ್ತೀವಿ. ನಾಳೆ ಕ್ಲಾಸ್ 1 ಇದೆಯಲ್ಲ, ಅದು ಮುಗಿಸಿದ್ರೆ ಸ್ಟಾರ್ಟ್ ಮಾಡ್ತೀವಿ. ಈಗ ಸರ್ ಅಪ್ಲಿಕೇಶನ್ ನಂಬರ್ ಕಳಿಸ್ತೀವಿ, ಸೀಟ್ ಸಿಕ್ಕಿದೆಯಾ ಇಲ್ವಾ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ, ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ನಿಮ್ಗೆ ಮೆಸೇಜೇ ಬರುತ್ತಲ್ಲ, ಡೈರೆಕ್ಟ್ಲಿ ನಿಮ್ಮ ಮೊಬೈಲ್ ಚೆಕ್ ಮಾಡ್ಕೋಬೋದು. ಓಕೆ ದೆನ್ ಆಮೇಲೆ ನಾವು ಕಮಿಂಗ್ ಟು BEd. ನೀವು ರೀಸೆಂಟಾಗಿ ಪ್ರಿನ್ಸಿಪಲ್ ಎಕ್ಸಾಮ್ ಎಲ್ಲ ಅಟೆಂಡ್ ಮಾಡಿದ್ರಿ. ಸೊ ನೀವು ಹೆಂಗೆ BEd ಮಾಡಿದ್ರಿ? ಬೀಯಿಂಗ್ ಅ ಟೆಕ್ನಿಕಲ್ ಪರ್ಸನ್, BE M.Tech ಆಗಿ. ಸೊ ಅದ್ರ ಸಪ್ರೇಟಾಗಿ ಡೀಟೇಲಾಗಿ ವಿಡಿಯೋ ಮಾಡೋಣ ಅಥವಾ ಇದ್ರಾಗ ಕಂಟಿನ್ಯೂ ಮಾಡ್ತೀರಾ? ಒಂದು ಪಾಯಿಂಟ್ ಹೇಳ್ಬಿಡ್ತೀರಾ? ಫೈನ್ ಹೇಳ್ರಿ. ಒಂದು ಮಧುಮಾಯಿಯರ್, ಐ ಆಮ್ ಎ ಗೌರ್ಮೆಂಟ್ ಎಂಪ್ಲಾಯಿ ಇನ್ EP, ನಾಟ್ ಹ್ಯಾವ್ BEd. ಇಫ್ ದರ್ ಇಸ್ ಎನಿ ಚಾನ್ಸಸ್ ಆಫ್ ಡೂಯಿಂಗ್ BEd, ಪ್ಲೀಸ್ ಎಕ್ಸ್ಪ್ಲೇನ್ ದ ಪ್ರೊಸೆಸ್. BEd ಡಿಸ್ಟೆನ್ಸ್ನಲ್ಲಿ ಮಾಡ್ಬೋದಾ ಸರ್? ಮಾಡ್ಬೋದು. ನೀವು ಹೆಂಗೆ ಮಾಡಿದ್ರಿ? ಆ್ಯಕ್ಚುಲಿ ಏನಂತಂದರೆ, ಬೇರೆ ಸಬ್ಜೆಕ್ಟ್ ಕಾಂಬಿನೇಷನ್ ಇದ್ದರೆ, ಟೆಕ್ನಿಕಲ್ ಸಬ್ಜೆಕ್ಟ್ ಇಲ್ದಂಗೆ ಬೇರೆ ಏನಂತಾಗಿದ್ದರೆ ಕರ್ನಾಟಕದಲ್ಲೇ ಭಾಳಷ್ಟು ಕಡೆ ಸಿಗ್ತವೆ ನಿಮಗೆ ಡಿಸ್ಟೆನ್ಸ್ ಎಜುಕೇಷನ್ BEdನಲ್ಲಿ. ಟೆಕ್ನಿಕಲ್ ಕೋರ್ಸ್, ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್, ಅದರೊಳಗೆ ಟೆಕ್ನಿಕಲ್ ಸಬ್ಜೆಕ್ಟ್ಸ್ಗಳಿಗೆ ಮಾತ್ರ BEd ಇರಲಿಲ್ಲ ಕರ್ನಾಟಕದಲ್ಲಿ. ಹಂಗಾಗಿ ನಾನು MP ಮಧ್ಯಪ್ರದೇಶನಲ್ಲಿ ರವೀಂದ್ರನಾಥ್ ಟಾಗೋರ್ ಯೂನಿವರ್ಸಿಟಿಯಲ್ಲಿ ನಾನು ಡಿಸ್ಟೆನ್ಸ್ ಎಜುಕೇಷನ್. ರವೀಂದ್ರನಾಥ್ ಟಾಗೋರ್ ಯೂನಿವರ್ಸಿಟಿ. ಎಷ್ಟು ವರ್ಷದ ಕೋರ್ಸು? ಅದು ನಾನು ಮಾಡಿ 3 years ಕೋರ್ಸ್. ಓಕೆ, 3 yearsಯಿಂದ. ಹೆಂಗೆ ನೀವು ಪರ್ಮಿಷನ್ ಸ್ಕೂಲಿಂದ ತಗೊಂಡು? ಫಸ್ಟ್ NOC ತಗೋಬೇಕು ನಾವು ಇಲ್ಲಿಂದ. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೋಬೇಕು. NOC ತಗೊಂಡ್ಮೇಲೆ ನಾವು ಅಪ್ಲಿಕೇಶನ್ ಹಾಕಿ ಫೀಸ್ ಕಟ್ಟಿ ಇಲ್ಲೇ ಅಲ್ಲೋಗಿ ಅಡ್ಮಿಷನ್ ತಗೊಳ್ಬೇಕಾದ್ರೆ ಅಲ್ಲೋಗಿ ವಿಸಿಟ್ ಮಾಡಿದ್ರೆ ಅಥವಾ? ಅಲ್ಲೋಗಿ ವಿಸಿಟ್ ಮಾಡಿ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅಡ್ಮಿಷನ್ ತಗೋಬೇಕು. ನಾರ್ಮಲ್ ನಾವು ಸ್ಕೂಲ್ನೆಲ್ಲ ಅದಾದ್ಮೇಲೆ ಡಿಸ್ಟೆನ್ಸ್ ಇರೋದ್ರಿಂದ ನಾವು ಕ್ಲಾಸಸ್ಗೆ ಹೋಗಂಗಿಲ್ಲ. ಬುಕ್ಸ್ ಕೊಡ್ತಾರೆ ಅಷ್ಟೇ. ಬುಕ್ಸ್ ತಗೋಬೇಕು ನಾವು ಅಲ್ಲಿ. ಬುಕ್ಸ್ ಲಿಸ್ಟ್ ತಗೊಂಡ್ಬಂದು ಓದ್ಕೊಂಡು ಮನೆಯಲ್ಲಿ ಎಕ್ಸಾಮಿಗೆ ಅಷ್ಟೇ ಎಕ್ಸಾಮ್ ಬರೀಬೇಕು. ಓಕೆ 3 ವರ್ಷ ಕಂಟಿನ್ಯೂಸ್ ಬರಲ್ಲ? ಇಯರ್ಲಿ ಒನ್ಸ್? ಇಯರ್ಲಿ ಒನ್ಸ್ ಇತ್ತು ನಮ್ದು ಎಕ್ಸಾಮ್ಸ್. ಅಸೈನ್ಮೆಂಟ್, ಸಬ್ಮಿಷನ್, ಪ್ರಾಜೆಕ್ಟು ಎಲ್ಲವೂ ಮಾಡಿ ಸಬ್ಮಿಟ್ ಮಾಡಿ. ಟಫ್ ಇರ್ತದ? ಸ್ವಲ್ಪ ಟಫ್ ಇರುತ್ತೆ. ಮತ್ತು 10ಗೆ ಎಷ್ಟು ಟಫ್ ಇರ್ತದೆ? 10ಗೆ 8 ಕೊಡ್ಬೋದು. ಡಿಸ್ಟೆನ್ಸ್ ಇದ್ರು ಯಾಕಂದ್ರೆ ಫೇರ್ ಆಗಿ ಮಾಡ್ತಾರೆ, ಒಂದು ಏನು ಇದಿರಲ್ಲ. ಓಕೆ, ಅಂದರೆ ಓಕೆ. ಆಮೇಲೆ ಇಷ್ಟು ಪ್ರಾಜೆಕ್ಟ್ ಹೆವಿ ಇರ್ತದ? ಪ್ರಾಜೆಕ್ಟ್ಸ್ ಮಾಡ್ಬೋದು. ಪ್ರಾಜೆಕ್ಟ್ಸ್ಗೆ ಅಂತ ಇದೆ ಅನ್ಸಲ್ಲ ಈಗ. ಓಕೆ, ನೀವು ಜೆಂಟ್ಸ್, ಓಕೆ, ಲೇಡೀಸ್ ಬೈ ಚಾನ್ಸ್ ಏನು MP ಹೋಗಿ ಆರಾಮ್ಸೆ ಔಟ್ ಆಫ್ ಸ್ಟೇಟ್ ಸೆಕ್ಯೂರ್ಡ್ ಆಯ್ತಲ್ಲ, ಮಾಡ್ಬೋದು. ಫೈನ್. ನಿಮ್ಮ ಬ್ಯಾಚ್ನಾಗಿದ್ರಾ? ಇದ್ದಲ್ಲ, ಭಾಳ ಜನ ಇದೆ. ಯಾವ ಸ್ಟೇಟಿಂದ ಇದ್ರಿ ಲೇಡೀಸ್? ವರ್ಕ್ ಮಾಡೋರ? ಗುಡ್, ನೈಸ್. ಆ್ಯಂಡ್ ಸೊ ಇಲ್ಲಿಂದ NOC ತೊಗೊಂಡು ಅಪ್ಲಿಕೇಶನ್ ಹಾಕಿ ಮಾಡಬೇಕು. ಓಕೆ, ಪ್ಲೀಸ್ ಚಾನ್ಸ್ ಆಫ್ ಡೂಯಿಂಗ್ BEd, ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಇನ್ ಶಾರ್ಟ್. NOC ತಗೋಬೇಕು ಫಸ್ಟ್ ನಿಮ್ಮ ಡಿಪಾರ್ಟ್ಮೆಂಟಿಂದ. ಆಮೇಲೆ ಅದ್ರ ಅಡ್ವರ್ಟೈಸ್ಮೆಂಟ್ ನೋಡ್ತಿರ್ಬೇಕು. ಅಡ್ವರ್ಟೈಸ್ಮೆಂಟ್ ಬಂದಾಗ ಯಾವಾಗ ವೇಕೆನ್ಸಿ ಕಾಲ್ ಆಗುತ್ತಲ್ಲ ನೆಕ್ಸ್ಟ್ ಇರೋದು, ಅದನ್ನು ಫಿಲ್ ಮಾಡಿ ನಿಮ್ಮಿಂದ NOC ತಗೊಂಡು ಇನ್ನೇನು ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಸಬ್ಮಿಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಿಮ್ಮದು ಇದು ಲಾಸ್ಟ್ ಎಲ್ಲಿ ಅಂದರೆ ನೀವು NOC ಕಾಪಿ, ನೋ ಅಬ್ಜೆಕ್ಷನ್ ಕಾಪಿ. ಆಮೇಲೆ ನೀವು ಲಾಸ್ಟ್ ಏನು ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಏನು ಮಾಡಿರ್ತಾರಲ್ಲ ಅದ್ರದ್ದು ಮೈಗ್ರೇಷನ್ ಸರ್ಟಿಫಿಕೇಟು, ಅದ್ರ ಮಾರ್ಕ್ ಶೀಟ್ಸ್ಗಳು, TC ಇವನ್ನೆಲ್ಲ ಸಬ್ಮಿಟ್ ಮಾಡಿ ನಿಮ್ಗೆ ಅಡ್ಮಿಷನ್ ಸಿಗುತ್ತೆ. ಅದರಿಂದ ಬುಕ್ಸ್ ತಗೊಂಡು ಆ್ಯಸ್ ಯೂಶುವಲ್ ಎಕ್ಸಾಮ್ಸ್ ಬರಬೇಕು. ನಾಳೆ ಏನೈತಿ? ಫಸ್ಟ್ ಸ್ಟ್ಯಾಂಡರ್ಡಿಂದ ಲಾಟ್ರಿ ಐತಿ. ಓಕೆ, ಅದು ಒಂದು ಸ್ವಲ್ಪ ಹೇಳ್ರಿ. ಫಾರ್ ಎಕ್ಸಾಂಪಲ್ ಈಗ ಬಾಲವಾಟಿಕದು ನಮ್ಗೆ 40 ಸೀಟ್ಸ್ ಇದ್ವು. 1 ಸೆಕ್ಷನ್ ಸ್ಕೂಲ್ ಬಾಲವಾಟಿಕದಲ್ಲಿ, ಹಂಗಾಗಿ 40 ಸೀಟ್ಸ್ ಅದನ್ನು ಮಾಡಿದ್ವಿ.
ಈಗ ಬಾಲವಾಟಿಕಾದಿಂದ ನೆಕ್ಸ್ಟ್ ಈಗ ಅವರು ಪ್ರಮೋಟ್ ಆಗಿರ್ತಾರೆ. ಒಂದು ಸೆಕ್ಷನ್ ಫುಲ್ ಆಗಿರುತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ. ಇನ್ನೊಂದು ಸೆಕ್ಷನ್ ಏನು ವೇಕೆನ್ಸಿ ಇರುತ್ತಲ್ಲ, ಅಂದ್ರೆ 40 ಸೀಟ್ಸ್ ಅಲ್ಲಿ ವೇಕೆನ್ಸಿ ಇರುತ್ತಲ್ಲ, ಅದಕ್ಕೆ ನಾನು ನಾಳೆ ಲಾಟ್ರಿ ಮಾಡ್ತೀವಿ ಫಸ್ಟ್ ಸ್ಟ್ಯಾಂಡರ್ಡಿಗೆ. ಓಕೆ, ಅವ್ರಿಗೂ ಸೇಮ್ ವೇಟಿಂಗ್ ಲಿಸ್ಟ್ ಹೋಗ್ತೈತಿ, ಪ್ರೊವಿಷನಲ್ ಲಿಸ್ಟ್ ಬರ್ತೈತಿ. ಆಕ್ಚುಲಿ 80 ಸೀಟ್ಸ್ ಇರ್ತವೆ, 40 ಸೀಟ್ಸ್ ಪ್ರಮೋಟ್ ಆಗಿ ಬರ್ತವೆ. ಬಾಲವಾಟಿಕೆಯಿಂದ 40 ಸೀಟ್ಸ್ ಪ್ರಮೋಟ್ ಆಗಿ ಬರ್ತವೆ, ಇನ್ನು 40 ಸೀಟ್ಸ್ ಲಾಟ್ರಿ ಮಾಡ್ತೀವಿ. ಚೆನ್ನಾಗಿ. ಇದು ಸೆಕೆಂಡ್ PU ತನಕ ಫ್ರೀನಾ ಎಜುಕೇಶನ್? ಇಲ್ಲ, ಎಲ್ಲರಿಗೂ ಸೆಕೆಂಡ್ರಿ ಅಂದ್ರೆ 12 ತನಕ ಫ್ರೀ ಇರಲ್ಲ ಎಜುಕೇಶನ್. ಯಾರು RT ಸೆಲೆಕ್ಟ್ ಆಗಿರ್ತಾರಲ್ಲ ಅವ್ರದ್ದು ಕ್ಲಾಸ್ 1 ಇಂದ ಕ್ಲಾಸ್ 8 ತನಕ ಫ್ರೀ ಇರುತ್ತೆ. ಬಾಯ್ಸ್ ಗರ್ಲ್ಸ್ ಇಬ್ಬರಿಗೂ ಸಹಿತ. ಬಟ್ ಸಿಂಗಲ್ ಗರ್ಲ್ ಚೈಲ್ಡ್ ಏನಿರ್ತಾರಲ್ಲ ಅವ್ರಿಗೆ ಮಾತ್ರ ಕ್ಲಾಸ್ 12 ತನಕ ಫ್ರೀ ಇರುತ್ತೆ. ಓಕೆ, ಸಿಂಗಲ್ ಗರ್ಲ್ ಚೈಲ್ಡ್ ಪ್ರತಿ ವರ್ಷನೂ ಅಫಿಡವಿಟ್ ಸಬ್ಮಿಟ್ ಮಾಡಬೇಕು. ಪ್ರತಿ ವರ್ಷ? ಓಕೆ, ಅಡ್ಮಿಷನ್ ಬೇಡ, ಅಫಿಡವಿಟ್ ಸಬ್ಮಿಟ್ ಮಾಡಬೇಕು. ಅಡ್ಮಿಷನ್ ಒಂದು ವರ್ಷ ಅದೇ ಇರುತ್ತೆ. ಅಡ್ಮಿಷನ್ ಕಂಟಿನ್ಯೂ. ಈಗ ಸ್ಕಾಲರ್ಶಿಪ್ಸಿಗೆಲ್ಲ ಹೆಂಗೆ ಅಪ್ಲೈ ಮಾಡ್ತಾರಲ್ಲ ಎವ್ರಿ ಇಯರ್ ಲೈಕ್ ದ್ಯಾಟ್. ಓಕೆ, ಅಫಿಡವಿಟ್ ಏನಪ್ಪ ಅಂದ್ರೆ ನಾವು ಅದು ಈಗ ಈ ವರ್ಷನೂ ಒಂದೇ ಚೈಲ್ಡ್ ಇರೋದು ಅಂತಂದು ಅಫಿಡವಿಟ್ ಕೋರ್ಟಿಂದ ಇರುತ್ತಲ್ಲ ಅದು ಸಬ್ಮಿಟ್. ಓಕೆ, ಅದಕ್ಕೂ ಎಲ್ಲ ಅಫಿಡವಿಟ್ಸಾ? ಫೈನ್. ಓಕೆ, ಥ್ಯಾಂಕ್ ಯು. ನಿಮ್ಮದು ಪ್ರಿನ್ಸಿಪಲ್ ಎಕ್ಸಾಮ್ ಹೆಂಗಾಗೈತಿ? ಚೆನ್ನಾಗಿದೆ. ವೇಟಿಂಗ್ ಫಾರ್ ದ ರಿಸಲ್ಟ್ಸ್. ಆಲ್ ದಿ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ಚಲೋ ಇನ್ಫಾರ್ಮೇಷನ್ ಸಿಗ್ತಾವ ಅವಾಗ ಡೀಪಾಗಿ. ದೆನ್ ಈಗೂ ಇನ್ಫಾರ್ಮೇಷನ್. ಆಮೇಲೆ ಇವತ್ತು ನಿಮ್ದು ಇನ್ಸಿಡೆಂಟ್ ಯು ವಾಂಟ್ ಟು ಶೇರ್ ಇಟ್? ಎಸ್, ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ಸೇ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸೇ ಇವತ್ತು ನಾವು ಲಾಟ್ರಿ ನಡೆಸ್ಬೇಕಾದ್ರೆ ಬಂದರು. ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯಿತು. ಅವ್ರು ಬಂದು ನಾನು ಅಪ್ರೋಚ್ ಮಾಡಿದ್ದೆ. ಬಂದು, ಸರ್ ನಾವು ನಿಮ್ಮ ಚಾನಲ್ಸ್ ನೋಡ್ತಿರ್ತೀವಿ, ನಿಮ್ಮಿಂದ ಭಾಳ ಇನ್ಫಾರ್ಮೇಷನ್ ಸಿಗ್ತಿದೆ, ಪ್ಲೀಸ್ ಹಿಂಗೆ ಕಂಟಿನ್ಯೂ ಮಾಡಿರಿ ಅಂತ ಅಂದರು. ನಿಜವಾಗ್ಲೂ ನಾನು ಏನು ಮಾಡಿದ್ನಲ್ಲಿ ಇಷ್ಟು ದಿವಸ ಅದೆಲ್ಲದಕ್ಕೂ ಸಾರ್ಥಕ ಅನಿಸ್ತು. ಆ್ಯಕ್ಚುಲಿ ಸಾರಿ ಟೈಮ್ ಸಿಕ್ಕಿಲ್ಲ, ಎಷ್ಟು ಹಾಕೊಂಡು ಮಾಡ್ಬೇಕಾಗಿತ್ತು. ಇನ್ನೊಂದಿಷ್ಟು ಹಾಕೋವಿದ್ದು ವಿಡಿಯೋಸ್ಗಳು, ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಬಟ್ ನನ್ನ ಎಕ್ಸಾಮ್ ಸಲುವಾಗಿ ನಾನು ಅದು ಮಾಡೋಕ್ಕಾಗಿರಲಿಲ್ಲ. ಸಾರಿ ಫಾರ್ ದ್ಯಾಟ್. ಬಟ್ ಕಂಟಿನ್ಯೂ ಮಾಡ್ತೀವಿ. ನೀವು ಕಮೆಂಟ್ಸ್ ಹಾಕ್ತಿರ್ರಿ, ನಿಮ್ಗೆ ಏನು ಬೇಕೆಲ್ಲ ಪ್ರತಿಯೊಂದು ಡೌಟ್ಸ್. ಆಮೇಲೆ ಆ್ಯಕ್ಚುಲಿ ನಾನು ಇದನ್ನ ಕಮೆಂಟ್ ಎಲ್ಲ ರಿಪ್ಲೈ ಸರಿಗೆ ಕಾಲ್ ಮಾಡಿ ಅವ್ರ ಕ್ಲಾಸ್ ಗ್ಯಾಪ್ ಇದ್ದಾಗೆಲ್ಲ ನಾನು ರಿಪ್ಲೈ ಮಾಡ್ತಿರ್ತೀನಿ. ಸ್ಟಿಲ್ ಐ ಆಮ್ ನಾಟ್ ಟೇಕಿಂಗ್ ದಟ್ ಕ್ರೆಡಿಟ್ಸ್ ಬೇಡ ಅಂದ್ರೆ ಸರ್ ಇರ್ತಾವ ಬೈ ಚಾನ್ಸ್ ಹಿಂಗ ಇದ್ರ ಅಡ್ಜಸ್ಟ್ ಮಾಡ್ಕರಿ. ಹಂಗೆ ಇನ್ನೂ ಕ್ಲಿಯರಾಗಿ ಡೌಟ್ಸ್ ಅಂದ್ರೆ ಲಿಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇದು ವಿಡಿಯೋನಾಗ ಹೇಳ್ತೇವೆ. ಇಲ್ಲಾಂದ್ರೆ ಲೈವ್ ಆಗಿ ಹೋಗಿದ್ರು. ಕಮೆಂಟ್ಸ್ಗಳನ್ನ ನಾನು ನೆಗ್ಲೆಕ್ಟ್ ಮಾಡಿದ್ರೆ ಮೇಡಮ್ ನೆಗ್ಲೆಕ್ಟ್ ಮಾಡಲ್ಲ, ಅದಕ್ಕೆ ಆನ್ಸರ್ ಸಿಗುತ್ತೆ. ನಿಮ್ಗೆ ಏನು ಕಮೆಂಟ್ಸ್ ಮಾಡ್ತಾರೆ ಎಲ್ಲದಕ್ಕೂ ಒಂದೊಂದು ನನ್ಗೆ ಗೊತ್ತಾಗ ಲೇಟ್ ಆಕೈತೆ ಅಷ್ಟೇ. ಸರ್ ಸಿಕ್ಕಿರಂಗಿಲ್ಲ, ನೋಡಿರ್ತೀನಿ, ಆಮೇಲೆ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಒಂದ್ಸಲ ಲೈವಿಗೆ ಬಂದ್ರೂ ಚಲೋ ಇರ್ತೈತಿ. ಕಮೆಂಟ್ಸ್ ಭಾಳ ಆಗಿ ಏನಾರ ಇದು ಇದ್ರೆ ಅಷ್ಟು ಇಂಪಾರ್ಟೆಂಟ್ ಮ್ಯಾಟರ್. ಹಾಂ, ದ್ಯಾಟ್ಸ್ ರೈಟ್. ಆ್ಯಂಡ್ ಥ್ಯಾಂಕ್ ಯು. ಎಲ್ಲರೂ ಮಸ್ತ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕತ್ತೀರಿ. ಸೀರಿಯಸ್ಲಿ ಫೀಲಿಂಗ್ ಸೋ ಗುಡ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇದು ಸಪೋರ್ಟಿಗೋಸ್ಕರ ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀವಿ. ನೀವು ಕಮೆಂಟ್ ಮಾಡ್ರಿ ಏನು ಬೇಕಂತ. ನಮಗೂ ಒಂದೊಂದ್ಸಲ ಕನ್ಫ್ಯೂಷನ್ ಇರ್ತೈತೆ, ನಮ್ಮ ಲೈಫ್ ಶೆಡ್ಯೂಲ್ನಾಗ ಗೊತ್ತಾಗಂಗಿಲ್ಲ. ಹಿಂಗೆ ಈವೆಂಟ್ ಅಡ್ಮಿಷನ್ ಪ್ರೊಸೆಸ್ ಬಂದ್ರೆ ಬರ್ತಾವೆ ಮ್ಯಾಟ್ರ್. ನಿಮ್ಗೆ ಏನೋ ಬೇಕು ಡೌಟ್ಸ್ ಮಾಡಿದ್ದು ಕಮೆಂಟ್ಸ್ ಎಲ್ಲ ರಿಪ್ಲೈ ಮಾಡಿದ್ದು ನೀವು ಸ್ಯಾಟಿಸ್ಫೈ ಆಗಿರಿ ಅಂತ ಅನ್ಕೊಂಡೇವಿ. ಆ್ಯಂಡ್ ಸರಿಗೂ ಥ್ಯಾಂಕ್ಸ್ ಒನ್ಸ್ ಅಗೇನ್. ಆ್ಯಂಡ್ ನಮಗೂ ಕಮೆಂಟ್ ಬಂದಿತ್ತು, ಯು ಆರ್ ಲೈಕ್ ಅ ಸೀನಿಯರ್ ರಿಪೋರ್ಟರ್ ಅಂತ. ಐ ಆಮ್ ಸೀರಿಯಸ್ಲಿ ವೆರಿ ಬೋಲ್ಡ್. ನಾವೇನು ಪ್ರಿಪೇರ್ ಆಗಿರಲ್ಲ, ಹಿಂಗೆ ಕ್ವಶನ್ ಕೇಳ್ತಿರ್ತೇನೆ. ಆಮೇಲೆ ನಾನು ಆ್ಯಕ್ಚುಲಿ ಇಲ್ಲಿ ಅಡ್ವಾನ್ಸಾಗಿ ಕೇಳಿರಂಗೆಲ್ಲ ಇವ್ರಿಗೆ ಸರಿಗೆ. ಅವ್ರ ಎದುರಿಗೆ ಕುಂತಾಗ ಆನ್ ಸ್ಪಾಟ್ ಕಮೆಂಟ್ಸ್ ಏನು ಬಂದಿರ್ತಾವೆ, ಅವ್ರೇನು ಹೇಳ್ತಾರೆ ಅದ್ರ ಮೇಲೆ ನಾನು ಕೇಳಿರ್ತೇನೆ. ಕಮೆಂಟ್ಸ್ ಎಲ್ಲ ಭಾಳ ಚಲೋ ಬಂದವು. ಥ್ಯಾಂಕ್ಸ್ ಅ ಲಾಟ್. ಹಿಂಗೆ ಸಪೋರ್ಟ್ ಮಾಡ್ತಿರ್ರಿ, ಕಮೆಂಟ್ಸ್ ಹಾಕ್ತಿರ್ರಿ, ಏನು ಬೇಕೆಲ್ಲ ಹೇಳ್ತೀವಿ. ಎನಿಥಿಂಗ್ ಅಬೌಟ್ ಎಜುಕೇಷನ್. ಬರೀ KV ಅಂತನೂ ಅಲ್ಲ, ಸರ್ BE M.Tech ಮಾಡ್ಯಾರ. ಆ್ಯಂಡ್ ಐ ಆಮ್ ಅ ಸಿವಿಲ್ ಇಂಜಿನಿಯರ್, BE ಸಿವಿಲ್, M.Tech ಸಿವಿಲ್. ಸೊ ಏನು ರಿಲೇಟೆಡ್ ಎಜುಕೇಷನ್ ಕೇಳ್ರಿ, ಗೊತ್ತಿಲ್ಲ ಅಂದರೂ ತಿಳ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೇವೆ. ಡೋಂಟ್ ಹೆಸಿಟೇಟ್. ಸ್ಪ್ರೆಡ್ ಮಾಡೋಣ. ಎಸ್ ಲೆಟ್ ಅಸ್ ಸಪೋರ್ಟ್ ಈಚ್ ಅದರ್. ಎಸ್. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ಆಲ್ ದ ಬೆಸ್ಟ್ ಫಾರ್ ವೇಟಿಂಗ್ ಲಿಸ್ಟ್ ಪೀಪಲ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಸೀಟ್ ಸಿಕ್ಕರಿಗೆ. ನಿಮಗೂ ಸಹಿತ ಯಾರ್ಯಾರು ನೀವು ಅಪ್ಲಿಕೇಶನ್ ಹಾಕಿದ್ರಿ KVSಗೆ, ನಿಮ್ಗೆ ಎಷ್ಟೊಂದು ಜನ ಸೆಲೆಕ್ಟ್ ಆಗಿರ್ಬೋದು, ಕೆಲವೊಂದು ಜನ ವೇಟಿಂಗ್ ಲಿಸ್ಟಲ್ಲಿ ಇರ್ಬೋದು. ಬ್ಯಾಡ್ ಲಕ್ ಸಲುವಾಗಿ ಹಾರ್ಡ್ ಲಕ್ ಫಾರ್ ವೇಟಿಂಗ್ ಲಿಸ್ಟ್ ಆ್ಯಂಡ್ ದ ಬೆಸ್ಟ್ ಆಫ್ ಲಕ್ ಫಾರ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಆಲ್ ದೋಸ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್. ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.